ಇವತ್ತು ಭೂಮಿ ಪೂಜೆಯನ್ನ ಕಾರಜೋಳರವರ ಮತ್ತು ಶ್ರೀರಾಮರ ನೇತೃತ್ವದಲ್ಲಿ ರಾಜ್ಯದ ಅಧ್ಯಕ್ಷ ಮಾಡಿದ್ದಾರೆ ಪ್ರತಿಪಕ್ಷ ನಾಯಕರು. ಇವತ್ತು ನಾವು ಬಂದಿರತಕ್ಕಂಥ ಎಲ್ಲ ಸಂಕಲ್ಪ ಮಾಡೋದು ಈ ಒಂದು BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು. ನಾವೆಲ್ಲರೂ ಪ್ರತಿಜ್ಞೆ ಮಾಡಿ 9ನೇ ತಾರೀಕು ನಡೆಯುವ ಕಾರ್ಯಕ್ರಮದಲ್ಲಿ ಲಕ್ಷ ಸಂಖ್ಯೆಯಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿಂದ ಕಾರ್ಯಕ್ರಮಕ್ಕೆ ನಾವೆಲ್ಲ ಅಭಿಮಾನಪೂರ್ವಕವಾಗಿ ಆಗಮಿಸಬೇಕಾಗಿ ನಿರ್ದೇಶನ ಮಾಡ್ತೀವಿ. ಬಂಧುಗಳೇ, ಮತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತದ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದು BS ಯಡಿಯೂರಪ್ಪರ ಕೊಡುಗೆ ಅಂತ ಘೋಷಿಸಿದ್ದೇವೆ. ಇವತ್ತು ರಾಜ್ಯದಲ್ಲಿ ಯಾರು ಮುಖಂಡರಾಗಿದ್ದಾರೆ, ಸನ್ಮಾನ್ಯ ಯಡಿಯೂರಪ್ಪರು ಏಕಾಂಗಿ ಒಬ್ಬ ಶಾಸಕರಾಗಿ ಇಡೀ ರಾಜ್ಯದಲ್ಲಿ ಪಾದಯಾತ್ರೆ ಹೋರಾಟದ ಮುಖಾಂತರ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು. ಯಡಿಯೂರಪ್ಪರು ಯಾವತ್ತೂ ತಮಗೋಸ್ಕರ ಅಂತ ಹೇಳಿಲ್ಲ, ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಬೇಕಂತ ಹೇಳಿ ಪಕ್ಷವನ್ನು ಕಟ್ಟಿ ಬೆಳೆಸಿದರು. 7 ಬಾರಿ ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಉಪಮುಖ್ಯಮಂತ್ರಿಯಾಗಿ, 4 ಬಾರಿ ಮುಖ್ಯಮಂತ್ರಿಗಳಾಗಿ, ರಾಜ್ಯದ ಅಧ್ಯಕ್ಷರಾಗಿ, ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಪಕ್ಷವನ್ನು ಕಟ್ಟಿದರೆ ಈ ಕಾರ್ಯಕ್ರಮ ಯಡಿಯೂರಪ್ಪರಿಗೋಸ್ಕರ ಅಲ್ಲ. ಈ ರಾಜ್ಯದಲ್ಲಿ ಮುಂಬರುವ 2028ರಲ್ಲಿ ವಿಧಾನಸಭೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಅದಕ್ಕೋಸ್ಕರ ಕಾಯ ವಾಚ ಮನಸ್ಸ ಸಾಕ್ಷಿಯಾಗಿ ನಾವೆಲ್ಲರೂ ಕೆಲಸವನ್ನು ಮಾಡಬೇಕು. ನಾವೆಲ್ಲರೂ ಅದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಬೇಕು. ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರು ಕಾರಜೋಳರವರು ಮತ್ತು ಶ್ರೀರಾಮರವರು ದಾವಣಗೆರೆಗೆ 28ನೇ ತಾರೀಕು ಈಗಾಗಲೇ ಸಮಯವನ್ನು ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ಹರಿಯಾಣ ಬ್ಯಾಂಕಲ್ಲಿ ನಾವು ದಿನಾಂಕ ಸಮಯ ನಿಗದಿ ಮಾಡಿದ್ವಿ. ನಿನ್ನೆ ಮನ್ನಾಳಿಯಲ್ಲಿ ಸುಮಾರು 500 ಹೊಸ ಇರ್ಬೋದು, ಅದು ಹರಿಯಾಣ ಸಮಯವನ್ನು ಎಲ್ಲರೂ ಕೊಟ್ಟಿದ್ದಾರೆ. ನಾಳೆ 9ನೇ ತಾರೀಕು ನಡೆಯುವ ಕಾರ್ಯಕ್ರಮದಲ್ಲಿ ಇದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು. ಇದು ಯಡಿಯೂರಪ್ಪರ ಕಾರ್ಯಕ್ರಮ ಅಲ್ಲ, ನಮ್ಮೆಲ್ಲರ ಮನೆಯ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಹಬ್ಬದ ರೀತಿ ನಾವೆಲ್ಲರೂ ಕಾಯ ವಾಚ ಮನಸಾಕ್ಷಿಯಾಗಿ ಆಗಮಿಸಿ ದೊಡ್ಡ ಕಾರ್ಯಕ್ರಮ ಮಾಡೋಕೆ ನಾವೆಲ್ಲ ಸಹಕಾರವನ್ನು ಕೊಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿ ನಮ್ಮ ರಾಜ್ಯದ ಅಧ್ಯಕ್ಷ ರೆಡ್ಡಿ ಸೇರಿದೆ. ನಮ್ಮ ಅಜಯ್ ಕುಮಾರ್ ಅವರು ನೆನಪಾಗಿರುವ ವಿಜಯಣ್ಣರಿಗೆ ನಾವು ಅಭಿನಂದಿಸಬೇಕಂತ ಹೇಳಿದ್ರು. ಅಜಯ್ ಕುಮಾರ್ ಅಲ್ಲ, ಅಜಯ್ ಕುಮಾರ್ ನಾವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಹೇಳಿ ವಿನಂತಿ ಮಾಡಿ ಈ ಸಂದರ್ಭ ಅವಕಾಶಗಳಿಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ದಾವಣಗೆರೆ ಜಿಲ್ಲೆಯಿಂದ 1 ಲಕ್ಷ ಜನರು ಕಾರ್ಯಕ್ರಮ ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.